ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ಶಾಸಕ ಸ್ವರೂಪ್ ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯನ್ನ ಉದ್ದೇಶಿಸಿ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳ ಉಳಿವಿಗೆ ಅಧಿಕಾರಿಗಳು ಶ್ರಮ ವಹಿಸಬೇಕು. ಶಾಲೆಗಳಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ದಾಖಲಾತಿ ಹೆಚ್ಚಳವಾಗುವಂತೆ ನೋಡಿಕೊಳ್ಳಬೇಕು ಎಂದರು. ಸರ್ಕಾರದ ನಿಯಮಾನುಸಾರ ಮಕ್ಕಳಿಗೆ ಊಟದ ವ್ಯವಸ್ಥೆ ಹಾಗೂ ಸರಿಯಾದ ಸಮಯಕ್ಕೆ ಸಮವಸ್ತ್ರ, ಪಠ್ಯ ಪುಸ್ತಕಗಳನ್ನು ವಿತರಿಸಿ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಬೇಕು. ಆಗಿದ್ದಾಗ ಮಾತ್ರ ಸರ್ಕಾರಿ ಶಾಲೆಗಳ ಉಳಿವು ಸಾಧ್ಯ ಎಂದರು. ಆಗಿರುವಂತ ಮಕ್ಕಳುಗಳು ಈಗ ನಾವು 5 ವರ್ಷ 6 ತಿಂಗಳಾಗಿದ್ರು 1ನೇ ಕ್ಲಾಸಿಗೆ ದಾಖಲಾತಿ ಮಾಡ್ಕೋತಾ ಇರ್ತೀವಿ. ಆ ತರ ಮಕ್ಕಳಿದ್ರೆ ಹಳ್ಳಿ ಕಡೆ ಕಡ್ಡಾಯವಾಗಿ ಸೇರಿಸ್ಕೊಂಡಿರ್ತಾರೆ. ನಮ್ಗೆ ಸಮಸ್ಯೆ ಆಗೋದು ಎಲ್ಲಿ ಅಂತ ಅಂದ್ರೆ ಬೇರೆ ಸ್ಟೇಟ್ ಇಂದ ಕೆಲ್ಸಕ್ಕೆ ಅಂತ ಬಂದಿರ್ತಾರಲ್ಲ ಸರ್, ಆ ತರ ಮಕ್ಕಳು ಮಾತ್ರ ದಾಖಲಾಗಿರಲ್ಲ. ಅದ್ ಬಿಟ್ರೆ ನಮ್ಮ ಹಾಸನ ತಾಲೂಕಿನಲ್ಲಿರುವಂತ ಹಳ್ಳಿಗಳಲ್ಲಿರುವಂತ ಎಲ್ಲಾ ಮಕ್ಕಳುಗಳು ಶಾಲೆಗೆ ಹೋಗ್ತಾ ಇರ್ತಾರೆ ಸರ್. ಅವ್ರುಗಳು ಮಾತ್ರ ನಮ್ಗೆ ಸಮಸ್ಯೆ ಆಗಿರೋದೇ ಅಲ್ಲಿ ಕೆಲ್ಸಕ್ಕೆ ಬಂದಿರ್ತಾರೆ, ಅವ್ರುಗಳು ಸರಿಯಾಗಿ ಶಾಲೆಗೆ ಸೇರಿಸಲ್ಲ ಸರ್. ಅವ್ರುಗಳು 100% ಯಾವ ಮಗುನು ಅವ್ರದ್ದು ಮಾತ್ರ ನಮ್ಗೆ ತುಂಬಾ ಮೇಜರ್ ಸಮಸ್ಯೆ ಸರ್. ಹಳ್ಳಿಗಳಲ್ಲೂ ಇಟ್ಟಿಗೆ ಗೂಡು ಅಥವಾ ಬೇರೆ ರೈತರು ಜಮೀನುಗಳಲ್ಲಿ ಕೆಲಸ ಮಾಡೋಕ್ ಬಂದಿರುವಂತ ಪೇರೆಂಟ್ಸ್ ಗಳು ಅವ್ರ ಮಕ್ಕಳುಗಳನ್ನ ಸರಿಯಾಗಿ ಶಾಲೆಗೆ ಸೇರಿಸಲ್ಲ ಸರ್. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.